ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. 7 ವರ್ಷ 7 ತಿಂಗಳು ರಾಜ್ಯವನ್ನ ಆಳಿದ್ದ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಮಹಾನಾಯಕನಾಗಿ ಹೊರಹೊಮ್ಮಿದ್ರು. ಉಳುವವನೇ ಹೊಲದ ಒಡೆಯ ಅನ್ನುವಂಥ ಕಾಯ್ದೆಯನ್ನ ಜಾರಿಗೆ ತಂದು ಅದೆಷ್ಟು ದೀನ ದಲಿತರ ಉದ್ಧಾರವನ್ನ ಮಾಡಿದ್ರು. ಆದರೆ ಇಂಥ ದೇವರಾಜ ಅರಸು ಅವರ ಹುಟ್ಟೂರು ಮಾತ್ರ ಇದೀಗ ಸೊರಗ್ತಾ ಇದೆ. ಏನಿದು ಸ್ಟೋರಿ ಅಂತೀರಾ? ಈ ವಿಡಿಯೋ ನೋಡಿ. ದೇವರಾಜ ಅರಸು ಹುಟ್ಟೂರು ಕಲ್ಲಹಳ್ಳಿ ಮರೆತ್ರ ಸಿಎಂ. ಸೊರಗಿದೆ ಹುಟ್ಟೂರಿನ ಮನೆ. ಎಲ್ಲೋಯ್ತು 10 ಕೋಟಿ? ಕರ್ನಾಟಕದ ಪಾಲಿನ ದಲಿತ ನಾಯಕ, ಹಿಂದುಳಿದವರ ಪಾಲಿನ ಹರಿಕಾರ ಅಂತಲೇ ಕರೆಸಿಕೊಳ್ಳುವಂತಹ ದೇವರಾಜ ಅರಸು ಅವರ ಮನೆ ನೆಲಕಚ್ಚುವಂತಹ ಹಂತಕ್ಕೆ ಬಂದಿದೆ. ಕೋಟಿ ಕೋಟಿ ಹಣ ರಿಲೀಸ್ ಆದ್ರೂ ಕೂಡ ಒಂದೇ ಒಂದು ಅಭಿವೃದ್ಧಿ ಕೂಡ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಈಗ ದಾಖಲೆಯ ರಾಮಯ್ಯ ಆಗಿದ್ದಾರೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಯಾರು ಸೃಷ್ಟಿಸಲಾರದಂತ ಹೊಸ ಮೈಲಿಗಲ್ಲನ್ನ ನಿರ್ಮಿಸಿದ್ದಾರೆ. ಇಲ್ಲಿವರೆಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘ ಅವಧಿಯ ಸಿಎಂ ಅನ್ನುವಂತಹ ಹೆಗ್ಗಳಿಕೆಗೆ ದೇವರಾಜ ಅರಸು ಅವರು ಪಾತ್ರರಾಗಿದ್ರು. ಆದ್ರೆ ಈಗ ಈ ಪಟ್ಟ ಸಿದ್ದರಾಮಯ್ಯ ಅವರ ಹೆಗಲೇರಿದೆ. ಅರಸು ದಾಖಲೆ ಅಳಿಸಿದ ಸಿದ್ದರಾಮಯ್ಯ ಅನ್ನುವಂತಹ ದೊಡ್ಡ ಸುದ್ದಿ ಆಗಿದೆ. ಇದೇ ಹೊತ್ತಿನಲ್ಲಿ ಇನ್ನೊಂದು ಸುದ್ದಿ ಕೂಡ ತೆರೆದುಕೊಂಡಿದೆ. ರಾಜ್ಯ ಕಂಡ ಧೀಮಂತ ನಾಯಕನ ಹುಟ್ಟೂರಿನಲ್ಲಿ ಒಂದೇ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ. ಕರ್ನಾಟಕದ ಸುದೀರ್ಘ ಸಿಎಂ ಯಾರು ಅಂದ್ರೆ ಅದು ದೇವರಾಜ ಅರಸು ಅವರು ಅಂತ ಹೇಳ್ತಾ ಇದ್ರು. 7 ವರ್ಷ 7 ತಿಂಗಳು ರಾಜ್ಯವನ್ನ ಆಳಿದ್ದಂತಹ ಅರಸು ಅವರು ಹಿಂದುಳಿದ ವರ್ಗಗಳ ಮಹಾನಾಯಕರಾಗಿ ಗುರುತಿಸಿಕೊಂಡಿದ್ರು. ಉಳುವವನೇ ಹೊಲದ ಒಡೆಯ ಅನ್ನುವಂತಹ ಕಾಯ್ದೆಯನ್ನ ಜಾರಿಗೆ ತಂದ್ರು. ಅದೆಷ್ಟೋ ದೀನ ದಲಿತರ ಉದ್ಧಾರವನ್ನ ಮಾಡಿದ್ರು. ಆದ್ರೆ ಇಂಥ ದೇವರಾಜ ಅರಸು ಅವರ ಹುಟ್ಟೂರು ಮಾತ್ರ ಇವತ್ತಿಗೂ ಕೂಡ ಸೊರಗ್ತಾ ಇದೆ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಕುಗ್ರಾಮವಾಗಿ ಹೋಗಿದೆ. ಅರಸು ಅವರು ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ. ಇವತ್ತಿಗೂ ಕೂಡ ಅರಸು ಅವರು ಹುಟ್ಟಿ ಬೆಳೆದ ಮನೆ ಅಲ್ಲೇ ಇದೆ. ಆದ್ರೆ ಆ ಒಂದು ಮನೆಯ ಸ್ಥಿತಿ ನೋಡೋದಕ್ಕೆ ಆಗೋದಿಲ್ಲ. ಮಳೆಗಾಲದಲ್ಲಿ ಸೋರುತ್ತೆ, ಬೇಸಿಗೆಯಲ್ಲಿ ಧೂಳು ತುಂಬಿಕೊಳ್ಳುತ್ತೆ. ಎರಡು 2015ರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು. ಕಲ್ಲಹಳ್ಳಿಯನ್ನ ದತ್ತು ತೆಗೆದುಕೊಂಡು ಅಭಿವೃದ್ಧಿಯನ್ನ ಮಾಡ್ತೀನಿ, ಅರಸು ಅವರ ಮನೆಯಲ್ಲಿ ಮ್ಯೂಸಿಯಂ ಮಾಡ್ತೀನಿ ಅಂತಲೂ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಇದೇ ನಿಟ್ಟಿನಲ್ಲಿ 10 ಕೋಟಿ ರೂಪಾಯಿ ಹಣವನ್ನ ಕೂಡ ಬಿಡುಗಡೆ ಮಾಡಿದ್ರು. ಆದ್ರೆ ಕೋಟಿ ಕೋಟಿ ಹಣ ಎಲ್ಲೋಯ್ತು ಅನ್ನುವಂಥದ್ದು ಈಗಲೂ ಕೂಡ ಯಾರಿಗೂ ತಿಳಿದಿಲ್ಲ. ದೇವರಾಜ ಅರಸು ಅವರ ಮನೆಗೆ ಇಂದಿರಾ ಗಾಂಧಿ, ಎಸ್.ಎಂ. ಕೃಷ್ಣ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೇ ಬಂದು ಹೋಗಿದ್ರು. ಹೀಗಾಗಿ ನಾಡು ಕಂಡ ಹೆಮ್ಮೆಯ ನಾಯಕನ ಹೆಜ್ಜೆ ಗುರುತನ್ನ ಕಾಪಾಡಿಕೊಳ್ಳುವಂತಹ ಕೆಲಸ ಆಗಬೇಕಾಗಿದೆ. ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯ ಅವರು ಇತ್ತ ಕಣ್ಣಾಡಿಸಬೇಕಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.